ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಶುಭೋದಯ ಮಗು. ಇವತ್ತು ಈ ವಿಡಿಯೋ ನಿನ್ನ ಕಣ್ಣಿಗೆ ಬಂದಿದ್ದರೆ ಸಾಯಿಬಾಬಾ ನಿನಗೆ ಒಂದು ವಿಶೇಷ ಸಂದೇಶ ಕಳಿಸಿದ್ದಾರೆ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾಕಂದರೆ ಕೊನೆಯಲ್ಲಿ ಬರುವ ಒಂದು ಮಾತು ನಿಮ್ಮ ಮನಸ್ಸಿಗೆ ದೊಡ್ಡ ನೆಮ್ಮದಿ ಕೊಡಬಹುದು. ಮೊದಲು ನಮ್ಮ ಪವಿತ್ರ ಸಾಯಿ ಸಾನ್ನಿಧ್ಯ ಕುಟುಂಬಕ್ಕೆ ಬಂದಿರುವ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಸ್ವಾಗತ. ಸಾಯಿಬಾಬಾ ಮೇಲೆ ಪ್ರೀತಿ ಇದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಪ್ರತಿದಿನ ಇಂತಹ ಸಾಯಿ ಸಂದೇಶಗಳು ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತವೆ. ಮಗು, ನೀನು ಈ ವಿಡಿಯೋ ನೋಡುತ್ತಿರುವ ಸಮಯ ಸಾಮಾನ್ಯವಲ್ಲ. ಸಾಯಿಬಾಬಾ ನಿನ್ನ ಜೀವನದಲ್ಲಿ ಒಂದು ಬದಲಾವಣೆ ಸಮಯ ಶುರು ಮಾಡಿದ್ದಾರೆ. ಕೆಲವೊಮ್ಮೆ ನೀನು ತುಂಬ ನಗುತ್ತೀಯ, ಆದರೆ ಒಳಗೆ ಮಾತ್ರ ತುಂಬ ನೋವಿನಲ್ಲಿ ಇರುತ್ತೀಯ. ಯಾರಿಗೂ ಹೇಳದೆ ಮೌನವಾಗಿ ಅಳುತ್ತೀಯ. ನನ್ನ ಜೀವನ ಯಾವಾಗ ಬದಲಾಗುತ್ತೆ ಎಂದು ದೇವರನ್ನು ಕೇಳುತ್ತೀಯ. ಇಂದು ಸಾಯಿಬಾಬಾ ನಿನ್ನ ಪ್ರಶ್ನೆಗೆ ಉತ್ತರ ಕೊಡುತ್ತಿದ್ದಾರೆ. ಆದ್ದರಿಂದ ದಯವಿಟ್ಟು ಕೊನೆಯವರೆಗೂ ನೋಡಿ ಮಗು. ಈ ವಿಡಿಯೋದಲ್ಲಿ ಬರುವ ಒಂದು ಸಂಕೇತ ನಿನ್ನ ಜೀವನಕ್ಕೆ ಬಹಳ ಮುಖ್ಯವಾಗಬಹುದು. ನಮ್ಮ ಸಾಯಿ ಫ್ಯಾಮಿಲಿ ಇನ್ನೂ ದೊಡ್ಡದಾಗಲು ಒಂದು ರಿಕ್ವೆಸ್ಟ್ ಮಗು. ಇನ್ನೂ ಮೆಂಬರ್ಶಿಪ್ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ನಿಮ್ಮ ಸಪೋರ್ಟ್ ಇಂತಹ ಇನ್ನಷ್ಟು ಭಾವನಾತ್ಮಕ ವಿಡಿಯೋಸ್ಗೆ ಮಾಡೋಕ್ಕೆ ತುಂಬ ಶಕ್ತಿ ಕೊಡುತ್ತದೆ. ಈಗ ಕಣ್ಣು ಮುಚ್ಚಿ ಒಂದು ಬಾರಿ ಓಂ ಸಾಯಿರಾಮ್ ಎಂದೇಳಿ ನಿಮ್ಮ ಮನಸ್ಸಿನ ಭಯ ನಿಧಾನವಾಗಿ ಕಡಿಮೆ ಆಗುತ್ತದೆ. ಮತ್ತು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯುವುದನ್ನು ಮರೆಯಬೇಡಿ. ಸಾಯಿಬಾಬಾ ಆಶೀರ್ವಾದ ನಿಮ್ಮ ಮನೆ ಬಾಗಿಲಿಗೆ ಸದಾ ಇರಲಿ. ಈಗ ಮಗು, ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾಕಂದರೆ ಕೊನೆಯಲ್ಲಿ ಸಾಯಿಬಾಬಾ ನಿನಗೆ ಕೊಡುವ ಸಂದೇಶ ನಿನ್ನ ಕಣ್ಣೀರನ್ನೇ ನಿಲ್ಲಿಸಬಹುದು. ಬೆಳಗಿನ ಮೌನದಲ್ಲಿ ನಿನ್ನ ಕಣ್ಣು ತೆರೆಯುವ ಮುನ್ನವೇ ಸಾಯಿಬಾಬಾ ನಿನ್ನ ಮನೆಯ ಬಾಗಿಲಿಗೆ ಬಂದಿದ್ದಾರೆ. ಭಯಪಡಬೇಡ ಮಗು, ನಾನಿದ್ದೇನೆ ಎಂದು ಸಾಯಿಬಾಬಾ ಇಂದು ನಿನಗೆ ಹೇಳುತ್ತಿದ್ದಾರೆ. ಇಂದು ಬೆಳಗ್ಗೆ ಈ ಸಂದೇಶ ನಿನ್ನ ಕಣ್ಣಿಗೆ ಬಂದಿದ್ದರೆ ಅದು ಸಾಮಾನ್ಯವಲ್ಲ. ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಆರಂಭವಾಗುವ ಸಮಯ ಬಂದಿದೆ. ನಿನ್ನೆ ರಾತ್ರಿ ನೀನು ಮೌನವಾಗಿ ಅತ್ತಿದ್ದು ಯಾರಿಗೂ ಹೇಳದೆ ಮನಸ್ಸಿನಲ್ಲಿ ಇಟ್ಟಿಕೊಂಡ ನೋವು ಸಾಯಿಬಾಬಾಗೆ ಎಲ್ಲವೂ ಗೊತ್ತು. ನೀನು ಎಲ್ಲರ ಮುಂದೆ ನಗುತ್ತಿದ್ದರೂ ಒಳಗೆ ಮಾತ್ರ ಒಡೆದು ಹೋಗಿದ್ದೀಯಾ. ಯಾಕೆ ನನ್ನ ಜೀವನದಲ್ಲಿ ಮಾತ್ರ ಇಷ್ಟು ಕಷ್ಟ ಎಂದು ಹಲವಾರು ಬಾರಿ ದೇವರನ್ನು ಕೇಳಿದ್ದೀಯಾ? ಆ ಪ್ರಶ್ನೆ ಇಂದು ಸಾಯಿಬಾಬಾ ಕಿವಿಗೆ ತಲುಪಿದೆ. ಸಾಯಿಬಾಬಾ ಹೇಳುತ್ತಾರೆ, ಇಷ್ಟು ದಿನ ನಿನ್ನನ್ನು ಪರೀಕ್ಷಿಸಿದೆ, ಆದರೆ ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಬೆಳಕು ಬರುತ್ತದೆ. ಈ ಬೆಳಗ್ಗೆ ನಿನ್ನ ಮನೆಯೊಳಗೆ ಒಂದು ಹೊಸ ಶಕ್ತಿ ಪ್ರವೇಶಿಸಿದೆ. ಇಂದು ನೀನು ಕೈ ಹಾಕುವ ಕೆಲಸ ನಿಧಾನವಾಗಿ ಸಫಲವಾಗುತ್ತದೆ. ಎಷ್ಟು ದಿನಗಳಿಂದ ನಿಂತಿದ್ದ ಕೆಲಸ ಮತ್ತೆ ಶುರುವಾಗುತ್ತದೆ. ಸಾಯಿಬಾಬಾ ಹೇಳುತ್ತಿದ್ದಾರೆ, ನಿನ್ನ ಕಣ್ಣೀರಿನ ಪ್ರತಿಯೊಂದು ಹನಿ ನನ್ನ ಹೃದಯಕ್ಕೆ ತಲುಪಿದೆ ಮಗು. ಇಂದು ಬೆಳಗ್ಗೆ ಈ 3 ಸಂಕೇತಗಳು ಕಂಡರೆ ತುಂಬಾ ಶುಭ. ಮೊದಲ ಸಂಕೇತ, ಬೆಳಗ್ಗೆ ಎದ್ದ ತಕ್ಷಣ ದೇವರ ಹೆಸರು ನೆನಪಾದರೆ ಅದು ಸಾಯಿಬಾಬಾ ನಿನ್ನ ಮನಸ್ಸಿನೊಳಗೆ ಪ್ರವೇಶಿಸಿರುವ ಸಂಕೇತ. ಎರಡನೇ ಸಂಕೇತ, ಇಂದು ಯಾರಾದರೂ ನಿನ್ನ ಜೊತೆ ಅಕಸ್ಮಾತ್ತಾಗಿ ಒಳ್ಳೆಯದಾಗಿ ಮಾತನಾಡಿದರೆ ಅದು ನಿನ್ನ ಕಷ್ಟದ ದಿನಗಳು ಕಡಿಮೆ ಆಗುತ್ತಿರುವ ಸೂಚನೆ. ಮೂರನೇ ಸಂಕೇತ, ಇಂದು ಈ ವಿಡಿಯೋ ಕೊನೆಯವರೆಗೂ ನೋಡಿದರೆ ಸಾಯಿಬಾಬಾ ನಿನ್ನ ಜೀವನದಲ್ಲಿ ಒಂದು ಅದ್ಭುತ ಮಾಡಲು ಸಿದ್ಧರಾಗಿದ್ದಾರೆ. ಮಗು, ಯಾರನ್ನು ದ್ವೇಷಿಸಬೇಡ. ನಿನ್ನನ್ನು ನೋಯಿಸಿದವರಿಗೂ ಒಳ್ಳೆಯದನ್ನೇ ಆಗಲಿ ಎಂದು ಹಾರೈಸು. ಯಾಕಂದರೆ ಸಾಯಿಬಾಬಾ ನಿನ್ನ ಹೃದಯವನ್ನು ನೋಡುತ್ತಾರೆ, ನಿನ್ನ ಮಾತನ್ನು ಅಲ್ಲ. ಇಂದು ಬೆಳಗ್ಗೆ ಒಂದು ಸಣ್ಣ ಪ್ರಾರ್ಥನೆ ಮಾಡು. ಓಂ ಸಾಯಿರಾಮ್, ನಮ್ಮ ಕುಟುಂಬವನ್ನು ಕಾಪಾಡು ಎಂದು ಹೇಳು. ಆ ಒಂದು ಪ್ರಾರ್ಥನೆ ನಿನ್ನ ಮನೆಗೆ ಶಾಂತಿ ತರಬಹುದು. ನೀನು ಕಳೆದ ಕೆಲವು ದಿನಗಳಿಂದ ತುಂಬ ಆಯಾಸಗೊಂಡಿದ್ದೀಯಾ. ಮನಸ್ಸಿಗೆ ನೆಮ್ಮದಿ ಇಲ್ಲ, ರಾತ್ರಿ ನಿದ್ರೆ ಇಲ್ಲ, ಭವಿಷ್ಯದ ಭಯ ಮಾತ್ರ ಇದೆ. ಆದರೆ ಸಾಯಿಬಾಬಾ ಇಂದು ಹೇಳುತ್ತಾರೆ, ಭಯಬೇಡ, ನಿನ್ನ ಕೈ ಹಿಡಿದು ನಾನು ನಡೆಯುತ್ತಿದ್ದೇನೆ. ಇಂದು ಬೆಳಗ್ಗೆ ಸೂರ್ಯೋದಯ ನೋಡಿದರೆ ಒಂದು ಕ್ಷಣ ಕಣ್ಣು ಮುಚ್ಚಿ ಸಾಯಿಬಾಬಾ ಅವರನ್ನು ನೆನಪು ಮಾಡು. ನಿನ್ನ ಮನಸ್ಸಿನಲ್ಲಿರುವ ಒಂದು ದೊಡ್ಡ ಆಸೆ ನಿಧಾನವಾಗಿ ನೆರವೇರುತ್ತದೆ. ನಿನ್ನ ಮನೆಯಲ್ಲಿ ಹಣದ ಸಮಸ್ಯೆ ಇದ್ದರೂ ಸಾಯಿಬಾಬಾ ದಾರಿ ತೆಗೆಯುತ್ತಾರೆ. ನೀನು ಅನುಭವಿಸಿದ ಅವಮಾನ, ಕಷ್ಟ, ಒಂಟಿತನ ಇವೆಲ್ಲವೂ ಬೇಗ ಕಡಿಮೆಯಾಗುತ್ತದೆ. ಈ ಬೆಳಗ್ಗೆ ಯಾರು ನಿನ್ನನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ಸಾಯಿಬಾಬಾ ನಿನ್ನ ಹೃದಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಮಗು. ಈ ಲೋಕದಲ್ಲಿ ಎಲ್ಲವೂ ತಡವಾಗಿ ಸಿಗಬಹುದು, ಆದರೆ ಸಾಯಿಬಾಬಾ ಕೊಡುವ ಆಶೀರ್ವಾದ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಇಂದು ಬೆಳಗ್ಗೆ ಈ ಮಾತು ನೆನಪಿಟ್ಟಿಕೋ, ನಿನ್ನ ಸಮಯ ಬರುತ್ತಿದೆ. ಎಷ್ಟು ಜನ ನಿನ್ನನ್ನು ಬಿಟ್ಟು ಹೋದರೂ ಸಾಯಿಬಾಬಾ ಮಾತ್ರ ನಿನ್ನನ್ನು ಕೈ ಬಿಡುವುದಿಲ್ಲ. ನೀನು ಕೆಲವೊಮ್ಮೆ ಯೋಚಿಸಿದ್ದೀಯಾ, ನನ್ನ ಪ್ರಾರ್ಥನೆ ದೇವರಿಗೆ ಕೇಳಿಸುತ್ತಿದೆಯಾ ಎಂದು? ಹೌದು ಮಗು, ಪ್ರತಿ ರಾತ್ರಿ ನೀನು ಮೌನವಾಗಿ ಹೇಳಿದ ಮಾತುಗಳು ಸಾಯಿಬಾಬಾಗೆ ಕೇಳಿಸುತ್ತಿವೆ. ಇಂದು ಬೆಳಗ್ಗೆ ಒಂದು ದೀಪ ಹಚ್ಚು. ಅದು ಕೇವಲ ದೀಪವಲ್ಲ, ನಿನ್ನ ಜೀವನದಲ್ಲಿ ಶುರುವಾಗುವ ಹೊಸ ಬೆಳಕು. ನಿನ್ನ ಮನೆಯಲ್ಲಿ ಅಸ್ವಸ್ಥತೆ ಇದ್ದರೆ ಸಾಯಿಬಾಬಾ ಆರೋಗ್ಯ ಕೊಡಲಿ. ನಿನ್ನ ಮನೆಯಲ್ಲಿ ಜಗಳ ಇದ್ದರೆ ಶಾಂತಿ ಬರಲಿ.
ನಿನ್ನ ಮನೆಯಲ್ಲಿ ಹಣದ ಕೊರತೆ ಇದ್ದರೆ ಅನ್ನಪೂರ್ಣೆಯ ಆಶೀರ್ವಾದ ಸಿಗಲಿ. ಇಂದು ಬೆಳಗ್ಗೆ ಈ ಸಂದೇಶವು ಕೇಳುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಆಶೀರ್ವಾದ ಇರಲಿ. ನಿನ್ನ ಜೀವನ ಈಗಾಗಲೇ ಬದಲಾಗದೇ ಇರಬಹುದು, ಆದರೆ ದೇವರು ನಿನಗಾಗಿ ಕೆಲಸ ಮಾಡುತ್ತಿದ್ದಾರೆ. ಕಾಯು, ನಂಬಿಕೆ ಇಟ್ಟಿಕೋ. ಕೆಲವೊಮ್ಮೆ ದೇವರು ತಡ ಮಾಡುತ್ತಾರೆ, ಆದರೆ ಕೊಡುವಾಗ ಜೀವನವೇ ಬದಲಾಯಿಸುವಷ್ಟು ಕೊಡುತ್ತಾರೆ. ಇಂದು ಬೆಳಗ್ಗೆ ನಿನ್ನ ಹೃದಯಕ್ಕೆ ಶಾಂತಿ ಸಿಗಲಿ, ನಿನ್ನ ಕಣ್ಣೀರಿಗೆ ಉತ್ತರ ಸಿಗಲಿ, ನಿನ್ನ ಕನಸುಗಳಿಗೆ ದಾರಿ ಸಿಗಲಿ. ಸಾಯಿಬಾಬಾ ಹೇಳುತ್ತಾರೆ, ನನ್ನನ್ನು ನಂಬು, ಉಳಿದಿದ್ದನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ. ಈ ಸಂದೇಶ ನೋಡುತ್ತಿರುವ ಮಗು, ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಸಂತೋಷ ಹತ್ತಿರದಲ್ಲಿದೆ. ಇನ್ನು ಕೆಲವೇ ದಿನಗಳಲ್ಲಿ ನೀನು ಧನ್ಯವಾದ ಸಾಯಿಬಾಬಾ ಎಂದು ಅಳುವೆ. ಆ ದಿನ ದೂರದಲ್ಲಿಲ್ಲ ಮಗು. ನಿನ್ನ ಮನೆಯೊಳಗೆ ಮತ್ತೆ ನಗು ಕೇಳಿಸುವ ದಿನ ಬರುತ್ತಿದೆ. ಇಷ್ಟು ದಿನ ಮೌನವಾಗಿದ್ದ ನಿನ್ನ ಅದೃಷ್ಟ ಈಗ ನಿಧಾನವಾಗಿ ಎಚ್ಚರಗೊಳ್ಳುತ್ತಿದೆ. ಸಾಯಿಬಾಬಾ ಇಂದು ಬೆಳಗ್ಗೆ ನಿನ್ನ ಬಳಿ ಒಂದು ಮಾತು ಹೇಳುತ್ತಿದ್ದಾರೆ. ನೀನು ತುಂಬ ಸಹಿಸಿಕೊಂಡೆ, ಈಗ ನಿನ್ನ ಜೀವನದಲ್ಲಿ ನೆಮ್ಮದಿ ಬರಬೇಕು. ಎಷ್ಟು ಜನ ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಮಾತನಾಡಿದರು. ಎಷ್ಟು ಬಾರಿ ನೀನು ಒಂಟಿಯಾಗಿ ಅತ್ತೆ, ಯಾರಿಗೂ ಗೊತ್ತಾಗದಂತೆ ಕಣ್ಣೀರು ಒರೆಸಿಕೊಂಡೆ. ಆ ಪ್ರತಿಯೊಂದು ನೋವನ್ನು ಸಾಯಿಬಾಬಾ ನೋಡಿದ್ದಾರೆ ಮಗು. ಕೆಲವರು ನಿನ್ನ ಒಳ್ಳೆಯತನವನ್ನು ದುರ್ಬಲತೆ ಎಂದುಕೊಂಡರು, ಆದರೆ ದೇವರು ನಿನ್ನ ಹೃದಯದ ಶುದ್ಧತೆಯನ್ನು ನೋಡಿದ್ದಾರೆ. ಇಂದು ಬೆಳಗ್ಗೆ ಈ ಸಂದೇಶ ನಿನ್ನ ಕಣ್ಣಿಗೆ ಬಂದಿದ್ದರೆ ನಿನ್ನ ಜೀವನದಲ್ಲಿ ಒಂದು ಬಾಗಿಲು ತೆರೆಯುವ ಸಮಯ ಬಂದಿದೆ. ನೀನು ಕೈ ಬಿಡಬೇಕೆಂದು ಯೋಚಿಸಿದ ಕೆಲಸ, ಅದೇ ಕೆಲಸದಿಂದ ನಿನಗೆ ಸಂತೋಷ ಸಿಗಬಹುದು. ಸಾಯಿಬಾಬಾ ಹೇಳುತ್ತಾರೆ, ಕೊನೆಯ ಕ್ಷಣದವರೆಗೆ ನಂಬಿಕೆ ಕಳೆದುಕೊಳ್ಳಬೇಡ. ಇಂದು ಬೆಳಗ್ಗೆ ಯಾರಿಗಾದರೂ ಸಹಾಯ ಮಾಡು, ಒಂದು ಒಳ್ಳೆಯ ಮಾತು ಹೇಳು. ಯಾಕಂದರೆ ನೀನು ಕೊಡುವ ಪ್ರೀತಿ 100 ಪಟ್ಟು ಆಶೀರ್ವಾದವಾಗಿ ನಿನ್ನ ಬಳಿಗೆ ಮರಳಿ ಬರುತ್ತದೆ. ನಿನ್ನ ಮನಸ್ಸಿನಲ್ಲಿ ಈಗ ಒಂದು ದೊಡ್ಡ ಆಸೆ ಇದೆ, ಯಾರಿಗೂ ಹೇಳದೆ ಹೃದಯದೊಳಗೆ ಇಟ್ಟುಕೊಂಡಿರುವ ಆ ಕನಸು ಸಾಯಿಬಾಬಾ ಈಗಾಗಲೇ ಗೊತ್ತಿದೆ. ನೀನು ರಾತ್ರಿ ಮಲಗುವ ಮುನ್ನ ಅತ್ತಿದ್ದೀಯಾ, ನನ್ನ ಜೀವನ ಯಾವಾಗ ಬದಲಾಗುತ್ತೆ ಎಂದು ಯೋಚಿಸಿದ್ದೀಯಾ? ಆ ಪ್ರಶ್ನೆಗೆ ಇಂದು ಸಾಯಿಬಾಬಾ ಉತ್ತರ ಕೊಡುತ್ತಿದ್ದಾರೆ ಮಗು. ನಿನ್ನ ಸಮಯ ಹತ್ತಿರ ಬಂದಿದೆ. ಈ ಲೋಕದಲ್ಲಿ ಯಾರು ನಿನ್ನ ಜೊತೆ ಇಲ್ಲ ಅನಿಸಿದರೂ ಸಾಯಿಬಾಬಾ ನಿನ್ನ ಹಿಂದೆ ನಿಂತಿದ್ದಾರೆ. ನೀನು ಬೀಳದಂತೆ ಹಿಡಿದುಕೊಂಡಿದ್ದಾರೆ. ಇಂದು ಬೆಳಗ್ಗೆ ಒಂದು ಕೆಲಸ ಮಾಡು, ಕಣ್ಣು ಮುಚ್ಚಿ 11 ಬಾರಿ ಓಂ ಸಾಯಿರಾಮ್ ಎಂದು ಹೇಳು. ನಿನ್ನ ಹೃದಯದ ಭಯ ನಿಧಾನವಾಗಿ ಕಡಿಮೆಯಾಗುತ್ತದೆ. ನಿನ್ನ ಮನೆಯೊಳಗೆ ಇದ್ದ ನಕಾರಾತ್ಮಕ ಶಕ್ತಿ ದೂರವಾಗಲಿ. ಕಣ್ಣೀರು ಹೋಗಿ ಸಂತೋಷ ಬರಲಿ, ರೋಗ ಹೋಗಿ ಆರೋಗ್ಯ ಬರಲಿ, ಭಯ ಹೋಗಿ ಧೈರ್ಯ ಬರಲಿ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಮನೆಯ ಬಾಗಿಲಿಗೆ ನಾನು ಆಶೀರ್ವಾದ ಕಳಿಸಿದ್ದೇನೆ. ಇಂದು ಬೆಳಗ್ಗೆ ಒಂದು ಪಕ್ಷಿಯ ಶಬ್ದ ಕೇಳಿದರೆ ಅದು ಹೊಸ ಶುಭ ಸುದ್ದಿ ಬರಬಹುದಾದ ಸಂಕೇತ. ಯಾರಾದರೂ ನಿನ್ನನ್ನು ನಿರ್ಲಕ್ಷ್ಯ ಮಾಡಿದರೂ ಬೇಸರ ಪಡಬೇಡ. ದೇವರು ನಿನ್ನ ಮೌಲ್ಯವನ್ನು ಗೊತ್ತಿಟ್ಟಿದ್ದಾರೆ. ನಿನ್ನ ಹೃದಯ ತುಂಬ ಮೃದುವಾಗಿದೆ ಮಗು, ಆದ್ದರಿಂದಲೇ ಸಣ್ಣ ಮಾತಿಗೂ ನೋವಾಗುತ್ತದೆ. ಆದರೆ ಇದೇ ಒಳ್ಳೆಯ ಹೃದಯಕ್ಕೆ ಸಾಯಿಬಾಬಾ ದೊಡ್ಡ ಆಶೀರ್ವಾದ ಕೊಡುತ್ತಾರೆ. ಇಂದು ಬೆಳಗ್ಗೆ ನಿನ್ನ ಜೀವನ ಕತ್ತಲೆ ನಿಧಾನವಾಗಿ ಕಡಿಮೆಯಾಗುತ್ತಿದೆ. ಹೊಸ ಬೆಳಕು ಬರುತ್ತಿದೆ. ನಿನ್ನ ಪ್ರಾರ್ಥನೆ ವ್ಯರ್ಥವಾಗಿಲ್ಲ, ನಿನ್ನ ಉಪವಾಸ ವ್ಯರ್ಥವಾಗಿಲ್ಲ, ನಿನ್ನ ಕಣ್ಣೀರು ವ್ಯರ್ಥವಾಗಿಲ್ಲ. ಸಾಯಿಬಾಬಾ ಹೇಳುತ್ತಾರೆ, ನಾನು ತಡ ಮಾಡಬಹುದು, ಆದರೆ ನಿನ್ನನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಮಗು. ಈ ಮಾತು ಮರೆಯಬೇಡ. ನೀನು ಒಬ್ಬಳೇ ಇಲ್ಲ, ನೀನು ಒಬ್ಬನೇ ಇಲ್ಲ. ಪ್ರತಿ ಹೆಜ್ಜೆಯಲ್ಲೂ ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ಒಂದು ದಿನ ನಿನ್ನ ಕತೆ ಕೇಳಿ ಜನ ಆಶ್ಚರ್ಯಪಡುತ್ತಾರೆ. ಇಷ್ಟು ಕಷ್ಟ ಅನುಭವಿಸಿದರೂ ಹೇಗೆ ನಗುತ್ತಿದ್ದೀಯಾ ಎಂದು ಕೇಳುತ್ತಾರೆ. ಆಗ ನೀನು ಹೇಳುವೆ, ಸಾಯಿಬಾಬಾ ನನ್ನ ಜೊತೆ ಇದ್ದರು. ಇಂದು ಬೆಳಗ್ಗೆ ಈ ಸಂದೇಶ ನೋಡಿದ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಕೃಪೆ ಸಿಗಲಿ. ಅವರ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ತುಂಬಿರಲಿ. ಮಗು, ಈ ಕ್ಷಣದಲ್ಲಿ ನೀನು ಎಷ್ಟು ನಗುತ್ತಿದ್ದರೂ ಒಳಗೆ ಮಾತ್ರ ತುಂಬ ಆಯಾಸಗೊಂಡಿದ್ದೀಯಾ? ಎಲ್ಲರ ಸಮಸ್ಯೆ ಕೇಳಿ ಧೈರ್ಯ ಕೊಡುವ ನೀನು ನಿನ್ನ ನೋವನ್ನು ಮಾತ್ರ ಯಾರಿಗೂ ಹೇಳಿಕೊಳ್ಳಲಾಗುತ್ತಿಲ್ಲ. ಸಾಯಿಬಾಬಾ ಇಂದು ಬೆಳಗ್ಗೆ ನಿನ್ನ ಹೃದಯದ ಆ ಮೌನ ಕಣ್ಣೀರನ್ನು ನೋಡುತ್ತಿದ್ದಾರೆ. ನೀನು ಮಾತಿನಲ್ಲಿ ಹೇಳದ ನೋವು ಕೂಡ ಅವರಿಗೆ ಅರ್ಥವಾಗುತ್ತಿದೆ. ಕೆಲವೊಮ್ಮೆ ನೀನು ಯೋಚಿಸಿದ್ದೀಯಾ, ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಪರೀಕ್ಷೆ ಎಂದು? ಆದರೆ ಸಾಯಿಬಾಬಾ ಹೇಳುತ್ತಾರೆ, ಬಲವಾದ ಹೃದಯಕ್ಕೆ ಮಾತ್ರ ದೊಡ್ಡ ಪರೀಕ್ಷೆ ಬರುತ್ತದೆ. ಇಷ್ಟು ದಿನ ನೀನು ಕೈ ಬಿಡದೆ ಬಂದಿರುವುದು ಸಾಮಾನ್ಯವಲ್ಲ. ನಿನ್ನೊಳಗೆ ದೇವರು ಕೊಟ್ಟ ಒಂದು ವಿಶೇಷ ಶಕ್ತಿ ಇದೆ. ಅದೇ ಶಕ್ತಿ ನಿನ್ನನ್ನು ಇನ್ನೂ ನಿಲ್ಲಿಸಿದೆ. ಇಂದು ಬೆಳಗ್ಗೆ ಸಾಯಿಬಾಬಾ ನಿನ್ನ ಮನೆಗೆ ಒಂದು ಶುಭ ಸಂದೇಶ ಕಳಿಸಿದ್ದಾರೆ. ಕಷ್ಟದ ಬಾಗಿಲು ನಿಧಾನವಾಗಿ ಮುಚ್ಚುತ್ತಿದೆ, ಸಂತೋಷದ ಬಾಗಿಲು ತೆರೆಯುತ್ತಿದೆ. ಮಗು, ನಿನ್ನ ಮನೆಯೊಳಗೆ ಇಷ್ಟು ದಿನ ಇದ್ದ ಭಯ ಮತ್ತು ಒತ್ತಡ ಕಡಿಮೆಯಾಗುತ್ತದೆ. ಹಣದ ಸಮಸ್ಯೆ ಇದ್ದರೂ ದಾರಿ ಕಾಣಿಸುತ್ತದೆ. ಕುಟುಂಬದಲ್ಲಿ ಇದ್ದ ಮನಸ್ತಾಪ ನಿಧಾನವಾಗಿ ದೂರವಾಗುತ್ತದೆ. ಇಂದು ಬೆಳಗ್ಗೆ ಈ ಮಾತು ನಂಬು, ಸಾಯಿಬಾಬಾ ನಿನ್ನ ಭವಿಷ್ಯವನ್ನು ಈಗಲೇ ಸಿದ್ಧಪಡಿಸುತ್ತಿದ್ದಾರೆ. ನೀನು ಕಳೆದುಕೊಂಡವರಿಗಾಗಿ ಅಳುತ್ತಿದ್ದೀಯಾ? ಆದರೆ ದೇವರು ನಿನ್ನ ಜೀವನಕ್ಕೆ ಇನ್ನು ಒಳ್ಳೆಯವರನ್ನು ಕಳಿಸಲಿದ್ದಾರೆ. ನಿನ್ನ ಹೃದಯ ತುಂಬ ಒಳ್ಳೆಯದು ಮಗು, ಆದ್ದರಿಂದಲೇ ನೀನು ಬೇಗ ನಂಬುತ್ತೀಯಾ, ಬೇಗ ನೋವು ಅನುಭವಿಸುತ್ತೀಯಾ. ಆದರೆ ದೇವರು ನಿನ್ನ ನಿರ್ದೋಷ ಮನಸ್ಸಿಗೆ ಆಶೀರ್ವಾದ ಕೊಡುತ್ತಾರೆ.
ಇಂದು ಬೆಳಗ್ಗೆ ಒಂದು ಸಣ್ಣ ಅದ್ಭುತ ಆಗಬಹುದು. ಬಹುದಿನಗಳಿಂದ ಕಾಯ್ತಿದ್ದ ಒಂದು ಸುದ್ದಿ ಬರಬಹುದು. ನಿಂತಿದ್ದ ಕೆಲಸ ಮತ್ತೆ ಶುರುವಾಗಬಹುದು. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಮನೆ ಖಾಲಿಯಾಗುವುದಿಲ್ಲ, ನಿನ್ನ ಕೈ ಖಾಲಿಯಾಗುವುದಿಲ್ಲ, ನಿನ್ನ ಹೃದಯ ಖಾಲಿಯಾಗಿರುವುದಿಲ್ಲ. ಮಗು, ಯಾರಾದರೂ ನಿನ್ನನ್ನು ಬಿಟ್ಟು ಹೋದರೆ ದುಃಖ ಪಡಬೇಡ. ಕೆಲವರು ಜೀವನದಲ್ಲಿ ಪಾಠ ಕಲಿಸಲು ಮಾತ್ರ ಬರುತ್ತಾರೆ, ಆದರೆ ಸಾಯಿಬಾಬಾ ಮಾತ್ರ ನಿನ್ನ ಜೊತೆ ಕೊನೆಯವರೆಗೂ ಇರುತ್ತಾರೆ. ಇಂದು ಬೆಳಗ್ಗೆ ದೇವರ ಮುಂದೆ ಒಂದು ಮಾತು ಹೇಳು, ಸಾಯಿಬಾಬಾ ನನ್ನ ಮನಸ್ಸಿಗೆ ಶಾಂತಿ ಕೊಡು. ಆ ಒಂದು ಪ್ರಾರ್ಥನೆ ನಿನ್ನ ಒಳಗಿನ ನೋವನ್ನು ಕಡಿಮೆ ಮಾಡಬಹುದು. ನೀನು ತುಂಬಾ ದಿನಗಳಿಂದ ಒಂದು ಒಳ್ಳೆಯ ದಿನಕ್ಕಾಗಿ ಕಾಯ್ತಾ ಇದ್ದೀಯಾ? ಆ ದಿನ ಹತ್ತಿರ ಬರುತ್ತಿದೆ. ನಿನ್ನ ಕಣ್ಣೀರು ಸಂತೋಷದ ಕಣ್ಣೀರಿಗೆ ಬದಲಾಗುವ ಸಮಯ ಬರುತ್ತಿದೆ. ಸಾಯಿಬಾಬಾ ಎಂದು ಹೇಳುತ್ತಾರೆ, ನಿನ್ನ ನಂಬಿಕೆ ವ್ಯರ್ಥವಾಗುವುದಿಲ್ಲ. ಇಂದು ಬೆಳಗ್ಗೆ ದೇವರ ಹೆಸರು ಕೇಳಿದರೆ ಅದು ಶುಭ ಸಂಕೇತ. ದೀಪದ ಜ್ಯೋತಿ ಕಂಡರೆ ನಿನ್ನ ಜೀವನದ ಕತ್ತಲೆ ಕಡಿಮೆಯಾಗುತ್ತಿರುತ್ತದೆ ಎಂಬ ಅರ್ಥ. ಮಗು, ಯಾರು ನಿನ್ನನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ಬೇಸರ ಪಡಬೇಡ. ಕೆಲವೊಮ್ಮೆ ದೇವರು ಒಳ್ಳೆಯ ಹೃದಯದವರನ್ನು ಮೌನವಾಗಿ ಪರೀಕ್ಷಿಸುತ್ತಾರೆ. ನಿನ್ನ ಸಮಯ ಬಂದಾಗ ನಿನ್ನನ್ನು ನಿರ್ಲಕ್ಷ್ಯ ಮಾಡಿದವರೇ ಆಶ್ಚರ್ಯಪಡುವವರು. ಇಷ್ಟು ಬದಲಾವಣೆ ಹೇಗೆ ಎಂದು ಕೇಳುವವರು. ಆಗ ನಿನ್ನ ಹೃದಯದಲ್ಲಿ ಒಂದು ಮಾತು ಮಾತ್ರ ಬರುತ್ತದೆ, ಇದು ಸಾಯಿಬಾಬಾ ಕೃಪೆ. ಇಂದು ಬೆಳಗ್ಗೆ ಈ ಸಂದೇಶ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಆಶೀರ್ವಾದ ಇರಲಿ. ಅವರ ಮನೆಯಲ್ಲಿ ಆರೋಗ್ಯ ಇರಲಿ, ಸಂತೋಷ ಇರಲಿ, ಹಣದ ಸಮೃದ್ಧಿ ಇರಲಿ, ಕುಟುಂಬದಲ್ಲಿ ಪ್ರೀತಿ ಹೆಚ್ಚಾಗಲಿ. ಮಗು, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಆಶೀರ್ವಾದ ಸದಾ ಇರಲಿ. ನಿನ್ನ ಮನಸ್ಸಿನ ಎಲ್ಲ ನೋವು ನಿಧಾನವಾಗಿ ದೂರವಾಗಲಿ. ನಿನ್ನ ಮನೆಯೊಳಗೆ ಸಂತೋಷ, ಆರೋಗ್ಯ ಮತ್ತು ಹಣದ ಸಮೃದ್ಧಿ ಬರಲಿ. ಈ ಸಂದೇಶ ನಿನ್ನ ಹೃದಯಕ್ಕೆ ತಟ್ಟಿದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಪವಿತ್ರ ಸಾಯಿ ಸಾನ್ನಿಧ್ಯ ಕುಟುಂಬದ ಭಾಗವಾಗಲು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಮೆಂಬರ್ಶಿಪ್ ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಆಗು ಮಗು. ಒಂದು ಸಪೋರ್ಟ್ ಇನ್ನಷ್ಟು ಸಾಯಿ ಸಂದೇಶಗಳನ್ನು ತಲುಪಿಸಲು ತುಂಬ ಸಹಾಯ ಮಾಡುತ್ತದೆ. ಮತ್ತು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯುವುದನ್ನು ಮರೆಯಬೇಡಿ. ಸಾಯಿಬಾಬಾ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭೋದಯ, ಶುಭ ದಿನ.